ತೊಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀವಿ. ನೀವು ಫಿಶ್ ಫ್ರೈ ಹೆಂಗೆ ಮಾಡ್ತೀರೋ ಅದೇ ಥರ ತೊಂಡೆಕಾಯಿ ಫ್ರೈನ ಮಾಡ್ತೀವಿ. ಇನ್ನು ತೊಂಡೆಕಾಯಲ್ಲಿ ಒಂದು 7 ಭಾಗವನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಸೇರುತ್ತೆ ಊಟ ಫ್ರೈ ಮಾಡ್ಕೊಂಡು ತಿಂದರೆ. ಇವಾಗ ಎಲ್ಲ ತೊಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ. ಒಂದು ಅರ್ಧ ಲಿಂಬೆ ಹಣ್ಣನ್ನು ಇಡ್ತಾ ಇದ್ದೀನಿ. ಅರ್ಧ ಲಿಂಬು ಇಟ್ಕೊಂಡ್ಬಿಟ್ಟು ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಫಿಶ್ ಮಸಾಲ ಫ್ರೈ ಹಾಕ್ತಾಯಿದ್ದೀನಿ. ನಾನು ಫಿಶ್ ಮಸಾಲ ಫ್ರೈಯನ್ನು ಸ್ವಲ್ಪ ಹಾಕ್ಕೊಂಡು ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಈಗ ಮಸಾಲ ರೆಡಿ ಆಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಹಾಕಿಬಿಟ್ಟು ಇವಾಗ ಕಟ್ ಮಾಡಿಕೊಂಡಿರುವಂಥ ತೊಂಡೆಕಾಯಿನ ಹಾಕಿ ಕಲಿಸುವ. ಎಲ್ಲ ಮಸಾಲೆ ಚೆನ್ನಾಗಿ ಕಲಿಸ್ಬೇಕು. ತೊಂಡೆಕಾಯಿ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಎಲ್ಲ ತೊಂಡೆಕಾಯಿ ಹಿಡಿಬೇಕು. ಚೆನ್ನಾಗಿ ಕಲಿಸಿದ್ದೀನಿ. ಎಲ್ಲ ತೊಂಡೆಕಾಯಿಗೂ ಮಸಾಲ ಹಿಡಿಯೋರಿಗೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ಹಂಗೆ ಇಡಬೇಕು. ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡಿ. ಓಕೆ, ಇವಾಗ ತೊಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 15 ನಿಮಿಷ ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. 2 ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಹಾಕಿದ್ದೀನಿ. ಫ್ರೈ ಮಾಡುವ ತೊಂಡೆಕಾಯಿದು ಎಲ್ಲವನ್ನು ತೆಗೆಸಿ ತೊಂಡೆಕಾಯಿನ